Namaste, children. So my name is S.A. Patan Shetty. I'm working in the MDRS Kaningnal. Now we are start the algebra. That is polynomials. ಇದನ್ನ ಕನ್ನಡದಾಗ ನಾವು ಬಹುಪದೋಕ್ತಿಗಳು ಅಂತ ಕರಿತಾ ಇದೀವಿ. ಸೊ ಈ ಆನ್ಲೈನ್ ಕ್ಲಾಸ್ ಅನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಮೇಲಾಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಈಗ ನಾನು ಈ ಒಂದು ವಿಷಯವನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಪಾಲಿನಾಮಿಯಲ್ಸ್ ಅಂದ್ರೆ ಏನ್ಪ ಫಸ್ಟ್, ಆಮೇಲೆ ಬಹುಪದೋಕ್ತಿಗಳು ಅಂತ. ಆಕ್ಚುಲಿ ನೀವು ಈ 8ನೇ ಕ್ಲಾಸ್ನಿಂದ 9ನೇ ಕ್ಲಾಸ್ನಾಗ ಇವನ್ನೆಲ್ಲ ಕಲ್ತಿದಿ ಬಹುಪದೋಕ್ತಿಗಳು ಅಂತ. ಬಹುಪದೋಕ್ತಿಗಳಾಗ ಏನೇನ್ ಇರ್ತೈತಪ್ಪ ಬಹುಪದೋಕ್ತಿದಾಗ ಅಂದ್ರೆ ವಾಟ್ ಕಂಟೈನ್ಸ್ ಪಾಲಿನಾಮಿಯಲ್ ಅಂತ ಕೇಳಿದ್ರೆ, ಎ ಪಾಲಿನಾಮಿಯಲ್ ಕನ್ಸಿಸ್ಟ್ ಆಫ್ ವೇರಿಯಬಲ್ ಅಂತ. ಏನ್ ಹೇಳ್ರಿ? ವೇರಿಯಬಲ್ಸ್ ಅಂದ್ರೆ ಇದಕ್ಕೆ ಕನ್ನಡದಾಗ ಚರಾಕ್ಷರ ಅಂತಾರ. ಏನಂತಾರೆ? ಚರಾಕ್ಷರ. ಹಾಗಾದ್ರೆ ಇದು ಒಂದೇ ಇರ್ತೈತೇನ್ರಿ ಸರ್ ಪಾಲಿನಾಮಿಯಲ್ದಾಗ? ಪಾಲಿನಾಮಿಯಲ್ದಾಗ ಚರಾಕ್ಷರ ಆದ್ಮೇಲೆ ಇನ್ನೊಂದು ಏನೈತೈತಿ ಅಂದ್ರೆ ಕಾನ್ಸ್ಟೆಂಟ್ ಅಂತ. ಏನ್ ಹೇಳ್ರಿ? ಕಾನ್ಸ್ಟೆಂಟ್. ಅದಕ್ಕೆ ಕನ್ನಡದಾಗ ಸ್ಥಿರಾಂಕ ಅಂತಾರ. ಈಗ ಈ ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಮತ್ತೆ ಇನ್ನೊಂದೈತಿ ಯಾವುದು? ಎಕ್ಸ್ಪೋನೆಂಟ್ ಅಂತ. ಎಕ್ಸ್ಪೋನೆಂಟ್ ಅಂದ್ರೆ ಘಾತ ಸೂಚಿಗಳು ಅಂತ ಕನ್ನಡದಾಗ. ಸೊ ಇವು ಮೂರನ್ನು ಒಳಗೊಂಡ ಒಂದು ನಾವು ಇದಕ್ಕೆ ಏನಂತೀವಿ ಅಂತಂದ್ರೆ ಪಾಲಿನಾಮಿಯಲ್, ಬಹುಪದೋಕ್ತಿಗಳು. ಎಕ್ಸ್ಪ್ರೆಷನ್ಗೆ ನಾವೇನಂತೀವಿ? ಪಾಲಿನಾಮಿಯಲ್. ಹಾಗಾದ್ರೆ ನಿಮಗೆ ವೇರಿಯಬಲ್, ಚರಾಕ್ಷರ, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇದು ವೇರಿಯಬಲ್. ಅದಕ್ಕೊಂದು ಸಣ್ಣ ಉದಾಹರಣೆ ತಗೊಳ್ಳೋಣ ನಾವು. ಈಗ ರವಿ ಅಂತ ಒಬ್ಬ ಹುಡುಗದನ. ಆ ರವಿ ಹತ್ರ ಏನೈತಿ? 50 ರೂಪಾಯಿ ಇದೆ. ಏನಿದೆ? 50 ರೂಪಾಯಿ ಇದೆ. ನಾನು ಅವನಿಗೆ ಒಂದು ಪಾಕೆಟ್ ಕೊಟ್ಟಿನಿ. ಏನ್ ಕೊಟ್ಟಿದ್ದೀನಿ? ಅದನ್ನ ಪಾಕೆಟ್. ಆ ಪಾಕೆಟ್ನಾಗ ದುಡ್ಡು ಅದಾವು. ಎಷ್ಟು ಅದಾವು ನನಗೆ ಗೊತ್ತಿಲ್ಲ. ಬಟ್ ಎಷ್ಟಿದೆ ಇಲ್ಲಿ ಅವನ ಕಡೆ? ಎಷ್ಟಿದೆ? ನಾನು 50 ರೂಪಾಯಿ ಕೊಟ್ಟಿದ್ದೀನಿ. ಇನ್ನೊಂದು ಏನ್ ಕೊಟ್ಟಿದ್ದೀನಿ? ಪಾಕೆಟ್ ಕೊಟ್ಟಿದ್ದೀನಿ. ಓಕೆ. ಸೊ ಈಗ 50 ರೂಪಾಯಿ ಐತಲ್ಲ, ನೀನು ದಿಲ್ಲಿಗರ ಹೋಗು, ಅಮೇರಿಕಕ್ಕೆ ಹೋಗು, ಅದ್ರ ಬೆಲೆ ಏನ್ರ ಚೇಂಜ್ ಆಕತೆ? ಇಲ್ಲ. ಸೊ ಇದ್ರ ಬೆಲೆ ಏನಿರ್ತೈತಿ? ಸೇಮ್ ಇರ್ತೈತಿ. ಹೌದಾ? ಸೊ ಇದಕ್ಕೆ ಏನಂತೀವಿ ನಾವು ಅಂದ್ರ ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂತೀವಿ. ಓಕೆ. ಹಾಗಾದ್ರೆ ಇಲ್ಲೇ ಈ ಪಾಕೆಟ್ನಾಗ ನನಗೊಂದು ಕನ್ಫ್ಯೂಸ್ ಬಂತು. ಸರ್ ಪಾಕೆಟ್ನಾಗ ಏನಿರ್ಬೋದು? ದುಡ್ಡು ಐತಿ. ಎಷ್ಟು ದುಡ್ಡು ಇರ್ಬೋದು? ಫಸ್ಟ್ ನೋಟ್ನಾಗ ಹೇಳಿದ್ರೆ 5 ರೂಪಾಯಿ ಇರ್ಬೋದು. ಇಸ್ ಇಟ್ ಕರೆಕ್ಟ್? ಇನ್ನು 10 ರೂಪಾಯಿ ಇರ್ಬೋದು. ಕರೆಕ್ಟಾ? ಮತ್ತೆ ಇನ್ನೊಂದು 20 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು. ಮತ್ ಇನ್ನೊಂದು ಹೇಳ್ರಿ, 100 ರೂಪಾಯಿ ಇರ್ಬೋದು. ನೆಕ್ಸ್ಟ್ 200 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು. ಹೌದಾ? ಸೊ ಇದ್ರ ಬೆಲೆ ಏನಾಗೈತಿ ಹೇಳ್ರಿ ನೋಡೋಣ. ಇದ್ರ ಬೆಲೆ ಏನಾಗೈತಿ? ಚೇಂಜ್ ಆಗೈತಿ. ವೇರಿಯಬಲ್. ಕರೆಕ್ಟಾ? ಹಾಗಾದ್ರೆ ವೇರಿಯಬಲ್ ಅಂದ್ರೆ ಏನೈತಿ? ಅದ್ರ ಬೆಲೆ ಗೊತ್ತಾಗ್ತದ? ಇಲ್ಲ. ಸೊ ಇಟ್ ಹ್ಯಾವ್ ನೋ ಫಿಕ್ಸ್ಡ್ ವ್ಯಾಲ್ಯೂ. ಯಾವುದು? ವೇರಿಯಬಲ್. ವೇರಿಯಬಲ್ ಹ್ಯಾವ್ ನೋ ಫಿಕ್ಸ್ಡ್ ವ್ಯಾಲ್ಯೂ. ಚರಾಕ್ಷರದ ಬೆಲೆ ಏನಾಗಿದೆ ಅಂತಂದ್ರೆ ಸ್ಥಿರವಾಗಿಲ್ಲ. ಯಾವ್ದ್ರ ಬೆಲೆ ಸ್ಥಿರವಾಗಿದೆ? ಕಾನ್ಸ್ಟೆಂಟ್, ಸ್ಥಿರಾಂಕ. ಹಾಗಾದ್ರೆ ನಾನು ಇಲ್ಲಿ ಒಂದು ಕಂಡೀಷನ್ ಹೇಳ್ತೀನಿ. ಏನ್ ಕಂಡೀಷನ್ ಅಂತಂದ್ರ, ರವಿ ಹತ್ರ ರೊಕ್ಕ ಅದಾವು. ಎಷ್ಟದವು ಅಂದ್ರೆ 150 ರೂಪಾಯಿ ಅದಾವು ಅಂತ ಅಂದ. ನಾನು ಅವನ ಹತ್ರ ಎಷ್ಟಿದೆ? 150 ರೂಪಾಯಿ ಅಂತ. ಈಗ ನಾವು ಒಂದು ಕಂಡೀಷನ್ ಹೇಳಿದ್ಯಾ, ಇಲ್ಲಿ 50 ರೂಪಾಯಿ ಐತಂದ್ರ ಇಲ್ಲಿ ಏನಿರ್ಬೋದು ಹೇಳಿ ನೋಡೋಣ? 100 ರೂಪಾಯಿ ಇರ್ಬೋದು. ಮತ್ತೆ ಹೇಳ್ರಿ 50 ರೂಪಾಯಿ ಇರ್ಬೋದು. ಕರೆಕ್ಟಾ? ಮತ್ ಹೇಳ್ರಿ 80 ರೂಪಾಯಿ ಪ್ಲಸ್ 20 ರೂಪಾಯಿ ಇರ್ಬೋದು. ಕರೆಕ್ಟಾ? ಸೊ ಹಾಗಾದ್ರೆ ಇದ್ರ ಬೆಲೆ ಏನಾಕತಿ? ಚೇಂಜ್ ಆಕತಿ. ಸೊ ದೇರ್ ಫೋರ್ ಇಂಥವಕ್ಕೆ ನಾವೇನಂತೀವಿ ಅಂದ್ರೆ ವೇರಿಯಬಲ್ ಅಥವಾ ಸ್ಥಿರಾಂಕ. ಆ ಸ್ಥಿರಾಂಕಗಳನ್ನ ನಾವೇನ್ ಮಾಡ್ತೀವಿ? ಇಂಗ್ಲಿಷ್ ಲೆಟರ್ ಎಕ್ಸ್, ವೈ, ಝೆಡ್, ಎ, ಬಿ, ಸಿ ಅಂತ ಏನ್ ಮಾಡ್ತೀವಿ? ಡಿನೋಟ್ ಮಾಡ್ತೀವಿ. ಓಕೆ. ಎಕ್ಸ್, ವೈ, ಝೆಡ್ ಅಥವಾ ಎ, ಬಿ, ಸಿ ಇವಕ್ಕೇನಂತಾರ ಹಂಗಂದ್ರೆ? ವೇರಿಯಬಲ್. ಇದು ಏನಿದು? ಚರಾಕ್ಷರ. ಕನ್ನಡದಾಗ ಏನಂತಾರ? ಚರಾಕ್ಷರ. ಹಾಗಾದ್ರೆ ನನಗೊಂದು ಐಡಿಯಾ ಬಂತು ಈಗ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟೆಂಟ್ ಅಂಡ್ ವೇರಿಯಬಲ್ಸ್? ಚರಾಕ್ಷರ ಮತ್ತು ಇನ್ನೊಂದು ಯಾವ್ದು ಹೇಳ್ರಿ? ಸ್ಥಿರಾಂಕ. ಇದರ ಇವ್ ಏನಂದ್ರು ಗೊತ್ತಾಯ್ತು. ಯಾವುದರ ಬೆಲೆ ಚೇಂಜ್ ಆಗಲ್ಲ, ಯಾವುದರ ಬೆಲೆ ಸ್ಥಿರವಾಗಿರ್ತತಿ, ಅದಕ್ಕೆ ಏನಂತೀವಿ ನಾವು?
ಸ್ಥಿರಾಂಕ. ಆಮೇಲೆ ಯಾವ್ದ್ರ ಬೆಲೆ ಏನಾಕತಿ ಚೇಂಜ್ ಆಕತಿ, ನಾಟ್ ಫಿಕ್ಸ್ಡ್ ವ್ಯಾಲ್ಯೂ, ದೆನ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ವಾಟ್, ವೇರಿಯಬಲ್. ಆರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್? ಇವು ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಇವೆರಡನ್ನು ಒಳಗೊಂಡೈತಲ್ಲ, ಅದಕ್ಕೆ ನಾವೇನಂತೀವಿ ಅಂದ್ರೆ ಪೊಲಿನಾಮಿಯಲ್. ಮತ್ ಇನ್ನೊಂದೈತಿ ಎಕ್ಸ್ಪೋನೆಂಟ್ ಅಂದ್ವಿ ನಾವು, ಅಂದ್ರೆ ಕನ್ನಡದಾಗ ಘಾತ ಸೂಚಿ. ನಿಮಗ ಎಷ್ಟನೇ ಕ್ಲಾಸ್ನಾಗ, 8ನೇ ಕ್ಲಾಸ್ನಾಗ ಐತಿದು. ಇದಕ್ಕೇನಂತ ಓದ್ತೀವಿ ಹೇಳ, ಏದ ಘಾತ ಎಂ, ಏರೆಷ್ಟು ಎಂ. ಸೊ ಹಾಗಾದ್ರೆ ಇದಕ್ಕೆ ಏನಂತೀವಿ ನಾವು ಅಂದ್ರೆ ಬೇಸ್ ಅಂತೀವಿ. ಏನಂತೀವಿ? ಬೇಸ್. ಬೇಸ್ ಅಂದ್ರ ಇದೇನು ಆಧಾರ, ಕನ್ನಡದಾಗ ಏನಂತಾರೆ ಇದಕ್ಕ ಆಧಾರ. ಯಾರಿಗೆ ಆಧಾರ ಐತಿರಪ್ಪ ಇದು ಅಂತಂದ್ರೆ ಎಮ್ಗೆ ಆಧಾರ ಐತಿ, ಅದಕ್ಕೆ ಇದು ಆಧಾರ. ಇದಕ್ಕೆ ಏನಂತೀವಿ ಹೇಳಿ ನೋಡ್ರಿ, ಯಾರು ಹೇಳ್ತೀರಾ? ಪವರ್. ವೆರಿ ಗುಡ್. ಮತ್ತಿನ್ನೊಂದು ಅಥವಾ ಡಿಗ್ರಿ ಅಲ್ಲದು ಎಕ್ಸ್ಪೋನೆಂಟ್ ಅಂತೀವಿ ಇದಕ್ಕೆ. ಎಕ್ಸ್ಪೋನೆಂಟ್ ಅದು ಡಿಗ್ರಿ ಆಮೇಲೆ, ಅದು ನಾ ಹೇಳೇ ಇಲ್ಲ ಇನ್ನು. ಎಕ್ಸ್ಪೋನೆಂಟ್ ಅಂತ ಇದಕ್ಕೆ ಏನಂತೀವಿ ನಾವು? ಎಕ್ಸ್ಪೋನೆಂಟ್ ಆರ್ ಪವರ್ ಅಂತೀವಿ. ಇವು ಇಷ್ಟನ್ನು ಒಳಗೊಂಡಿದಕ್ಕ ನಾವೇನಂತೀವಿ ಹಂಗಂದ್ರ ಪೊಲಿನಾಮಿಯಲ್. ಇನ್ನೊಂದು ವರ್ಡ್ ಹೇಳ್ಯಾರ, ನೀವು ಮೊನ್ನೆ ಜಿಲ್ಲಾ ಮಟ್ಟದ ಪರೀಕ್ಷೆ, ಅನ್ವೇಷಣೆ ಪರೀಕ್ಷೆಯಲ್ಲಿ ಒಂದು ವರ್ಡ್ ಕೊಟ್ಟಿದ್ರು, ಏನಂದ್ರ ಟ್ರಿಗ್ನೋಮೆಟ್ರಿ ಅಂತ. ಹೌದಾ? ಟ್ರಿಗ್ನೋಮೆಟ್ರಿ ಎಲ್ಲಿಂದ ಬಂದೈತೆ ಅದು? ಗ್ರೀಕ್ ವರ್ಡ್. ಅದರಿಂದ ಗ್ರೀಕ್ ವರ್ಡ್. ಅದಕ್ಕೆ TRI ಅಂದ್ರೆ ಏನ ಅಂದ್ರೆ ಹಂಗೆ ಪೊಲಿನಾಮಿಯಲ್ ಇದು ಏನಾಗಿದೆ ಅಂತಂದ್ರೆ 2 ವರ್ಡ್ ರಿಂದ ಆಗಿದೆ. ಏನೇನಂಗಂದ್ರ ಪೊಲಿನಾಮಿಯಲ್. ಪೊಲಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಬಹು, ಮೆನಿ ಅಂತ. ಪೊಲಿ ಅಂದ್ರೆ ಏನಿದೆ? ಮೆನಿ. ಪಾಲಿ ಅಂದ್ರೆ ಮೆನಿ. ನಾಮಿಯಲ್ ಅಂತಂದ್ರೆ ಟರ್ಮ್ಸ್ ಅಂತ. ಏನಿದೆ? ಟರ್ಮ್ಸ್. ಪಾಲಿನಾಮಿಲ್ ಅಂದ್ರೆ, ಪಾಲಿನಾಮಿಯಲ್ ಅಂತಂದ್ರೆ ಮೆನಿ ಟರ್ಮ್ಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈಗ ನಾವು ಇದು ಕಾನ್ಸ್ಟೆಂಟ್ ಅಂದ್ರೆ ಗೊತ್ತಾಯ್ತು, ಮತ್ತೆ ವೇರಿಯಬಲ್ ಅಂದ್ರೆ ಗೊತ್ತಾಯ್ತು. ಪೊಲಿನಾಮಿಯಲ್ ಮೀನಿಂಗ್ ಅಂದ್ರೆ ಏನದು? ಮೆನಿ ಟರ್ಮ್ ಎಕ್ಸ್ಪ್ರೆಷನ್. ಹಾಗಾದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪ್ರೆಷನ್ ಅಂಡ್ ಈಕ್ವೇಶನ್? ಎಕ್ಸ್ಪ್ರೆಷನ್ ಅಂದ್ರೆ ಬಹುಪದೋಕ್ತಿ ಅಥವಾ ಅದು ಬೀಜೋಕ್ತಿ ಮತ್ತು ಸಮೀಕರಣ. ಬೀಜೋಕ್ತಿ ಮತ್ತು ಸಮೀಕರಣ ಯಾವ್ದು ಹೇಳ್ರಿ? ಇದು ಬೀಜೋಕ್ತಿ ಮತ್ತು ಸಮೀಕರಣಕ್ಕಿರುವ ವ್ಯತ್ಯಾಸ ನೋಡೋಣ ಈಗ. ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಇದನ್ನ ತೋಡಿ, ನಾನು ಇದನ್ನ ಹೆಂಗಂತ ಓದ್ತೀರಿ ಹೇಳ್ರಿ ನೋಡೋಣ. 5x + 7 ಏನಂತೀವಿ ಹೇಳ್ರಿ? 5x + 7. ಇಲ್ಲೇ ಒಂದೊಂದಕ್ಕೆ ಏನಂತೀವಿ ನಾವು? ಟರ್ಮ್ ಅಂತೀವಿ, ಪದ ಅಂತೀವಿ. ಏನಂತವ? ಪದ. ಎಷ್ಟು ಪದ ಅದಾವ ಇಲ್ಲಿ? ಹೌ ಮೆನಿ ಟರ್ಮ್ಸ್ ಆರ್ ದೇರ್? 2 ಟರ್ಮ್ಸ್. ಕರೆಕ್ಟಾ? ಯಾವ್ಯಾವ ಟರ್ಮ್ ಅಂದ್ರೆ, ಒಂದು ಫಸ್ಟ್ ಟರ್ಮ್, ದಿಸ್ ಈಸ್ ಎ ಸೆಕೆಂಡ್ ಟರ್ಮ್. ದಿಸ್ ಈಸ್ ಅ ಫಸ್ಟ್ ಟರ್ಮ್, ಆಮೇಲೆ ಸೆಕೆಂಡ್ ಟರ್ಮ್. ಈ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ದಾಗ ಏನಾದ್ರು ವ್ಯತ್ಯಾಸ ಇದೆಯಾ? ಏನ್ ವ್ಯತ್ಯಾಸ ಇದೆ? ಫಸ್ಟ್ ಟರ್ಮ್ ಐತಲ್ಲ, ಒಂದು 2 ಅದಾವ ನೋಡ್ರಿ. ಅದ್ರಾಗ ಒಂದು ವೇರಿಯಬಲ್ ಐತಿ, ಇನ್ನೊಂದು 5 ಐತಿ. ಕರೆಕ್ಟಾ? ಇಲ್ಲೇನೈತಿ? ಓನ್ಲಿ 7 ಇದೆ. ಹೌದಾ? ಸೊ ಹಾಗಾದ್ರೆ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು. ಇದಕ್ಕೆ ಏನಂದ್ವಿ ನಾವು? ಚರಾಕ್ಷರ ಅಂತಂದ್ವಿ ನಾವು. ಏನಂದ್ವಿ? ಚರಾಕ್ಷರ ಅಥವಾ ವೇರಿಯಬಲ್. ಹೌದಾ? ಇಲ್ಲಿ ಏನಂದ್ವಿ? ಇದಕ್ಕೆ ಏನಂದ್ವಿ? ಕಾನ್ಸ್ಟೆಂಟ್ ಆರ್ ಇನ್ನೊಂದು ಹೆಸರು ಏನಿದೆ? ಸ್ಥಿರಾಂಕ. ಇದಕ್ಕೇನಿದೆ? ಸ್ಥಿರಾಂಕ. ಹಾಗಾದ್ರೆ 7 ಅಂದ್ರೆ ಏನ್ರಿ ಸರ್ ಅಂತ ಕೇಳಿದ್ರೆ, ಇದು ಸ್ಥಿರಾಂಕ ಅಂದ್ರೆ ಕಾನ್ಸ್ಟೆಂಟ್ ಅಂತ. ಓಕೆ. ಹಾಗಾದ್ರೆ ಎಕ್ಸ್ ಅಂದ್ರೆ ಏನ್ರಿ ಸರ್ ಅಂದ್ರೆ ಚರಾಕ್ಷರ ಆರ್ ವೇರಿಯಬಲ್ ಅಂತ. ಸರ್ ಹಾಗಾದ್ರೆ ಇದು ಏನ್ರಿ ಅಂತ ಕೇಳಿದ್ರ ಏನ್ ಹೇಳ್ತೀರಾ? ಎಸ್ ಸರ್, ಅದು ಕಾನ್ಸ್ಟೆಂಟ್ ರೀ ಅಂತ ನಂಗಿಲ್ಲ. ಸೊ ಅದು ಕಾನ್ಸ್ಟೆಂಟ್ ಅಲ್ಲ, ಅದು ಇದ್ರ ಪಕ್ಕಕ್ಕೆ ಐತಲ್ಲ, ಇದಕ್ಕೆ ಸಹಗುಣಕ ಅಂತಾರ. ಕನ್ನಡದಾಗ ಏನಂತಾರ? ಸಹಗುಣಕ. ಯಾವ ಗುಣಕ ಹೇಳ್ರಿ? ಇಂಗ್ಲಿಷ್ನಾಗ ಇದಕ್ಕೆ ಕೋಯಿಫಿಷಿಯಂಟ್. ಯಾವ ಫಿಸೆಂಟ್? ಎಸ್, ಗುಡ್, ವೆರಿ ಗುಡ್. ಇದಕ್ಕ ಕೋಯಿಫಿಷಿಯಂಟ್ ಅಂತಾರೆ. ಏನಂತಾರೆ ಹೇಳ್ರಿ? ಕೋಯಿಫಿಷಿಯಂಟ್. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಇದು ಒಂದು ಏನ್ ಹೇಳ್ರಿ? ಎಕ್ಸ್ಪ್ರೆಷನ್. ಇದು ಒಂದ್ ಏನ್ ಹೇಳ್ರಿ? ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ಐತಲ್ಲ, 2 ಟರ್ಮ್ ಐತಿ. ಎಷ್ಟು ಟರ್ಮ್ ಇದೆ? ಅದಕ್ಕೆ ಇದಕ್ಕ ಬೈನಾಮಿಯಲ್ ಅಂತಾರ. ಏನಂತಾರ? ಬೈನಾಮಿಯಲ್.
ಹಾಗಾದ್ರೆ ಬೈನಾಮಿಯಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವ್ದು ಎರಡು ಟರ್ಮ್ ಹೊಂದಿದೆ ಅದಕ್ಕೆ ಎಕ್ಸ್ಪ್ರೆಷನ್ ಏನಂತೀವಿ ನಾವು ಬೈನಾಮಿಯಲ್. ಇಂಗ್ಲಿಷ್ನಾಗ ದ್ವಿಪದೋಕ್ತಿ ಅಂತ ಇದಕ್ಕೇನಂತಾರೆ, ಕನ್ನಡದಾಗ ದ್ವಿಪದೋಕ್ತಿ. ಇದಕ್ಕೇನಂತಾರೆ ದ್ವಿಪದೋಕ್ತಿ, ಇದಕ್ಕೇನಂತಾರೆ ಹೇಳ್ರಿ ಬೈನಾಮಿಯಲ್. ಓಕೆ, ಹಾಗಾದ್ರೆ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇನ್ನೊಂದು. ಇಲ್ಲಿ ನೋಡಿ, ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್, ಇದು ಯಾವ ಪದೋಕ್ತಿ? ವೇರಿಯಬಲ್ ಅದಾವ್ರಿ. ಇದಕ್ಕ ಒಂದು ನಾವು ಹೇಳಿದ್ವಿ ದ್ವಿಪದೋಕ್ತಿ ಅಂದ್ವಿ. ದ್ವಿಪದೋಕ್ತಿ ಅಂದ್ರೆ ಎರಡು ಪದ ಇರ್ತಾವು, ಅವಕ್ಕೇನಂದ್ವಿ ನಾವು ದ್ವಿಪದ. ಇವು ಎಷ್ಟು ಪದ ಅದಾವ? ಇದಕ್ಕೇನಂತಾರ? ಇದು ತ್ರಿಪದೋಕ್ತಿ ಅಲ್ಲ, ಇದು ಏಕಪದೋಕ್ತಿ. ಯಾಕಂತ ಏಕಪದೋಕ್ತಿ ಅಂದ್ರೆ ಇದ್ರ ನಡುವೆ ಪ್ಲಸ್ ಮೈನಸ್ ಇಂಟು ಯಾವು ಇಲ್ಲ, ಅದಕ್ಕೆ ಇದಕ್ಕೆ ಏನಂತೀವಿ ನಾವು ಏಕ ಪದೋಕ್ತಿ. ಹಂಗಂದ್ರೆ ಒಂದೇ ಒಂದು ಪದವನ್ನು ಹೊಂದಿದ್ರಕ ಅದಕ್ಕ ಮೊನೋಮಿಯಲ್ ಅಂತಾರ. ಎರಡು ಪದ ಇತ್ತಂದ್ರ ಅದಕ್ಕೆ ಬೈನಾಮಿಯಲ್ ಅಂತಾರ. ಮೂರಿತ್ತಂದ್ರೆ, ನಾಲ್ಕಿತ್ತಂದ್ರೆ ಪೊಲಿನಾಮಿಯಲ್. ಓಕೆ, ಸೊ ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು 5x² ಪ್ಲಸ್ ಹಿಂಗೆ ಒಂದೇ ಎಕ್ಸಾಂಪಲ್ ಇದೆ, ಹೌದ್ರಿ? ಇದ್ರಾಗ ಒಂದನೇ ಟರ್ಮ್, ಎರಡನೇ ಟರ್ಮ್, ಮೂರನೇ ಟರ್ಮ್. ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ. ಎಷ್ಟು ಪದಗಳದಾವ ಹಂಗಂದ್ರೆ ಇವು? ಎಷ್ಟು ಪದಗಳು? ಎಷ್ಟು ಪದಗಳದಾವ? ಹೌ ಮೆನಿ ಟರ್ಮ್ಸ್ ಆರ್ ದೇರ್? ಹೌ ಮೆನಿ ಟರ್ಮ್ಸ್ ಆರ್ ದೇರ್? ಹಾಗಾದ್ರೆ ಫಸ್ಟ್ ಒಂದನೇ ಟರ್ಮ್ 5x², ಎರಡನೇ ಟರ್ಮ್, ಮೂರನೇ ಟರ್ಮ್. ಹಾಗಾದ್ರೆ ಇವಾಗ 5 ಅನ್ನೋದಕ್ಕೆ ಏನಂತೀವಿ ನಾವು? ಸ್ಥಿರಾಂಕ. 5 ಅನ್ನೋದು ಏನಿದೆ? ಸ್ಥಿರಾಂಕ. ಕರೆಕ್ಟಾ? ಸೊ ಹಾಗಾದ್ರೆ ಇದಕ್ಕೆ ಎಕ್ಸ್ ಏನಂತೀವಿ? ವೇರಿಯಬಲ್ ಆರ್ ಚರಾಕ್ಷರ. ಇದಕ್ಕೇನಂತೀವಿ? ಇದಕ್ಕೂ ವೇರಿಯಬಲ್, ಅದು ಚರಾಕ್ಷರ. ಈ ಪಕ್ಕದಕ್ಕೆ ಏನಂತೀವಿ ನಾವು? ಕೋಎಫಿಷಿಯಂಟ್. ಇದ್ರ ಪಕ್ಕದ ಏನಿದೆ? ಕೋಎಫಿಷಿಯಂಟ್. ಈಗ ಒಂದು ಎಕ್ಸಾಂಪಲ್ನಾಗ ನಿಮ್ಮ ಬುಕ್ನಾಗ ಅಥವಾ ಕ್ವಶನ್ ಪೇಪರ್ನಾಗ ಏನೊಂದು ಪ್ರಶ್ನೆ ಕೇಳಿದಾರ, ರೈಟ್ ದಿ ಕೋಎಫಿಷಿಯಂಟ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ಯಾರ. ನಮ್ಮ ಕ್ರೈಸ್ ಬುಕ್ದಾಗ ಬುಕ್ ಕೊಟ್ಟಿದ್ವಲ್ಲ ಹೊಸವು, ಅದ್ರಾಗ ಕೊಟ್ಟಿದಾರ ರೈಟ್ ದಿ ಏನಂತ ಕೇಳಿದಾರ ಅವರು? ಕೋಎಫಿಷಿಯಂಟ್, ಸಹಗುಣಕಗಳನ್ನ ಬರೀರಿ. ಎಲ್ಲರೂ ನೋಡ್ರಿಲೆ, 3x² ಅಂತ ಐತಿ, 3x². ಹಾಗಾದ್ರೆ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x² ಅಂತ ಪ್ರಶ್ನೆ ಕೇಳಿದ್ದಾರೆ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x²? ಆನ್ಸರ್ ಏನಂಗಂದ್ರೆ ಇದ್ರದ 3. ಕರೆಕ್ಟಾ? ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇವ್ರ. ಒಂದು 3x² ಪ್ಲಸ್ 2x ಪ್ಲಸ್ 5 ಅಂತ ಇದೆ. ಓಕೆ, ಸೊ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಕೇಳ್ಯಾರ. ಎಕ್ಸ್ ಅದ ಸಹಗುಣಕ ಎಷ್ಟು ಅಂತ ಕೇಳಿದಾರೆ. ಹಾಗಾದ್ರೆ ಆನ್ಸರ್ ಏನ ಹೇಳಂಗಂದ್ರ 2. ಹಾಗಾದ್ರೆ ನಿಮ್ಗೆ ಏನೇನ್ ಡಿಫ್ರೆನ್ಸ್ ಗೊತ್ತಾಯ್ತು ಅಂತಂದ್ರ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಏನದು ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್, ಚರಾಕ್ಷರ ಮತ್ತಿನ್ನೊಂದ್ಯಾರು ಸ್ಥಿರಾಂಕ, ಇವುಗಳ ಬಗ್ಗೆ ಏನಾಯ್ತು ಗೊತ್ತಾಯ್ತು, ನಡುವಿನ ವ್ಯತ್ಯಾಸ ಗೊತ್ತಾಯ್ತು. ಪ್ಲಸ್ ಇನ್ನೊಂದು ಸಹಗುಣಕಗಳು ಅಂದ್ರೆ ಕೋಎಫಿಷಿಯಂಟ್ ಅಂತ ಗೊತ್ತಾಯ್ತು. x² ಕೋಎಫಿಷಿಯಂಟ್ ಯಾವುದು, ಎಕ್ಸ್ ಕೋಎಫಿಷಿಯಂಟ್ ಯಾವುದು, ಮತ್ತೆ ಸ್ಥಿರಾಂಕ ಯಾವುದು ಅನ್ನೋದು ಗೊತ್ತಾಯ್ತು. ಹಾಗಾಗಿ ಇನ್ನೊಂದು ಪ್ರಶ್ನೆ ನಂದು ಏನಂತಂದ್ರೆ, ಎಕ್ಸ್ಪ್ರೆಷನ್ ಮತ್ತೆ ಈಕ್ವೇಶನ್ ಡಿಫ್ರೆನ್ಸ್ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪ್ರೆಷನ್ ಅಂಡ್ ಇನ್ನೊಂದು ಯಾವ್ದು ಈಕ್ವೇಶನ್, ಸಮೀಕರಣ ಮತ್ತು ಬೀಜೋಕ್ತಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನಾವು ಆಗಲ್ಲಿ ತಗೊಂಡ್ವಿ, 3x ಪ್ಲಸ್ 5. ಹೌದಾ? 3x ಪ್ಲಸ್ 5 ಇದು ಒಂದು ಏನಂತಂದ್ರ ನಡಕ ಯಾವ್ದು ಗಣಿತದ ಚಿಹ್ನೆ ಇದೆ, ಯಾವ್ದು ಚಿಹ್ನೆ ಇದೆ? ಪ್ಲಸ್. ದ ಮ್ಯಾಥಮೆಟಿಕಲ್ ಆಪರೇಷನ್ ಯಾವ್ದಿದು? ಪ್ಲಸ್. ಸೊ ಇದ್ರಲಿಂದ ಆಗಿತ್ತಲ್ಲ, ಇದಕ್ಕೆ ನಾವು ಎಕ್ಸ್ಪ್ರೆಷನ್ ಅಂತೀವಿ. ಏನಂತೀವಿ ನಾವು? ಬೀಜೋಕ್ತಿ ಅಂತ ಕನ್ನಡದಾಗ. ಏನಿದೆ? ಬೀಜೋಕ್ತಿ. ಸೊ ನಾನು ಇದನ್ನ ಏನದ 3x ಪ್ಲಸ್ 5 ಇಸ್ ಈಕ್ವಲ್ ಟು ಒಂದು ಕಂಡೀಷನ್ ಹಾಕಿದೆ 0 ಅಂತ. ಅವಾಗ ಇದಕ್ಕೆ ಏನಂತೀವಿ ನಾವು? ಈಕ್ವೇಶನ್. ವೆರಿ ಗುಡ್.
ಸೊ ಇದು ಏನ್ರಿ ಎಕ್ಸ್ಪ್ರೆಷನ್, ಇದೇನ ಈಕ್ವೇಶನ್. ಎಕ್ಸ್ಪ್ರೆಷನ್ ಅಂದ್ರೆ ಬೀಜೋಕ್ತಿ, ಇದೇನಿದೆ ಸಮೀಕರಣ. ಸಮೀಕರಣ ಮತ್ತೆ ಬೀಜೋಕ್ತಿ. ಇದು ಎದ್ರ ಬಗ್ಗೆ ಆಯ್ತು? ಈಗ ನಾವು ಡಿಫ್ರೆನ್ಸ್ ಗೊತ್ತಾಯ್ತು, ಎಕ್ಸ್ಪ್ರೆಷನ್ ಮತ್ತೆ ಇದು. ಈಗ ನೆಕ್ಸ್ಟ್ ನಾವು ಈಗ ಬರೋದು ಬಹುಪದೋಕ್ತಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇದು ಎಲ್ಲ ಇಷ್ಟತನ ಹೇಳಿದ್ದು ನಾವೇನ, ಇದು ಬೇಸಿಕ್. ಓಕೆ, ನಿಮಗೆ ಪೂರಕವಾಗಿ ಬೇಕಾಕತಿ. ಆ ಪೂರಕ ಬೇಕಾಗಿದ್ದಲ್ಲಿ ನಾ ಹೇಳಿದ. ಈಗ ಮೊದ್ಲಾಗ ನಾವು ಬಹುಪದೋಕ್ತಿ. ನನಗೆ ಒಂದೇ ಪ್ರಶ್ನೆ ಬರೋದು, ಮಕ್ಕಳು ಕೇಳೋದು ಪ್ರಶ್ನೆ ಏನ, ಸರ್ ಬಹುಪದೋಕ್ತಿದಾಗ ಎಷ್ಟು ಅಂಕಗಳು ಬರ್ತಾವು ಅಂತ. ಅಂದ್ರೆ ಹೌ ಮೆನಿ ಮಾರ್ಕ್ಸ್ ಅಪಿಯರ್ ಇನ್ ದಿ ವಾಟ್ ಎಕ್ಸಾಮಿನೇಷನ್. ಅದ ಮೇನ್ ಇಂಪಾರ್ಟೆಂಟ್. ನಾವು ಏನು ಓದೋದು ಹೆಂಗ್ ಓದ್ತೀವಿ, ಎಷ್ಟು ಮಾರ್ಕ್ಸ್ ಬೀಳ್ತಾವು, ಎಷ್ಟು ಈ ಚಾಪ್ಟರ್ ಇಂದ ಅಂತ ಓದ್ತೀವಿ. ಇದು ಆಕ್ಚುಲಿ ಪೊಲಿನೋಮಿಯಲ್ ವೆರಿ ಈಸಿ ಚಾಪ್ಟರ್ ಇದು. ಸೊ ಈಸಿ ಚಾಪ್ಟರ್ ಮತ್ತೆ ಸ್ಕೋರ್ ಮಾಡ್ಲಿಕ್ಕೆ ಬಹಳ ಇದೆ. ಇದಕ್ಕೆ 1+1+3 ಇಷ್ಟು ಮಾರ್ಕ್ಸ್ ಬೀಳ್ತಾವ. ಎಷ್ಟು? 5 ಮಾರ್ಕ್ಸ್. ಈ 5 ಮಾರ್ಕ್ಸ್ ಹೆಂಗ ಅಂತಂದ್ರ, ಒಂದ್ ಅಂಕದ ಪ್ರಶ್ನೆ ಇದು. ಇದನ್ನ MCQ ಅಂತಾರಲ್ಲ, ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್. ಇದು 1 ವರ್ಡ್ ಆನ್ಸರ್ನ ಕೊಡಬಹುದು. ಓಕೆ, ಇದು 3 ಮಾರ್ಕ್ಸ್ ಕೊಡ್ತಾರ. ಅದು ಯಾವ್ದ್ರಾಗ ಕೊಡ್ತಾರ ಅನ್ನೋದು ಹೇಳ್ತೀನಿ ಅಂತ. ಓಕೆ, ಹಾಗಾದ್ರೆ ಈ ಚಾಪ್ಟರ್ನಾಗ ನಾವು ಏನೇನ್ ಕಲಿಬೇಕ್ರಿ ಫಸ್ಟ್ ಸರ್? ಈ ಚಾಪ್ಟರ್ದಾಗ ನಾವು ಫಸ್ಟ್ ಏನ್ ಕಲಿಬೇಕ್ರಿ? ಓಕೆ, ಫಸ್ಟ್ ಒಂದು ನಮಗೆ ಕಲಿದ ಏನಪ್ಪಾ ಅಂದ್ರೆ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲಿನೋಮಿಯಲ್ಸ್ ಹೇಳಿದೆ ನಾನು. ತೋಟ ಎದ್ರಾಗ ಬೀಜೋಕ್ತಿದಾಗ ಏನಂತ, ಫಸ್ಟ್ ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತೆ ತ್ರಿಪದೋಕ್ತಿ ಅಂತ. ಸೊ ಒಂದು ಪೊಲಿನೋಮಿಯಲ್ ಜನರಲ್ ಫಾರ್ಮ್ ಹೆಂಗ ಅಂತಂದ್ರ ಪಿ ಆಫ್ ಎಕ್ಸ್ ಅಂತ ತಗೊಂತೀವಿ ನಾವು. ಪಿ ಆಫ್ ಎಕ್ಸ್ ಇದು ಜನರಲ್ ಫಾರ್ಮ್ ಹೆಂಗೈತಿ ಅಂತಂದ್ರ, ನಿಮ್ಗೆ ಹೇಳಿರ್ಬೇಕು, ಎ ರೇಸ್ ಟು ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ, ಪ್ಲಸ್ ಎ ರೇಸ್ ಟು ಎನ್, ಇದು ಎನ್ ಎ ಎನ್ -1 ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಡ್ಯಾಶ್ 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 ಡ್ಯಾಶ್, ಪ್ಲಸ್ ಇಲ್ಲೇನೈತಿ a1x1 ಪ್ಲಸ್ a0 ಎಕ್ಸ್ ಟು ದಿ ಪವರ್ ಆಫ್ 0. ಇದು ಏನ್ರಿ ಅಂತಂದ್ರ ಒಂದು ಬಹುಪದೋಕ್ತಿ, ಒಂದು ಬಹುಪದೋಕ್ತಿಯ ಮಾದರಿ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್. ಇಲ್ಲಿದಲ್ರಿ an-1 ಇವೆಲ್ಲ ಏನಂತ, ಸ್ಥಿರಾಂಕಗಳು ಅಂತ. ಇವು ಏನಿವು ವೇರಿಯಬಲ್ಸ್ ಅಂತ. ಇಲ್ಲಿ ನೋಡ್ರಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತೆ. ಈ ಪವರ್ ಐತಿ ನೋಡ್ರಿ, ಪವರ್. ಈ ಪವರ್ ನ ನಾವು ಏನ್ ಮಾಡಬಹುದು ಅಂತ, ಇದ್ರ ಮೇಲೆ ನಾವು ಏನ ಡಿಫ್ರೆನ್ಶಿಯೇಟ್ ಮಾಡಬಹುದು. ಯಾವನ್ನ? ಸಪೋಸ್ ಪಿ ಆಫ್ ಎಕ್ಸ್, ಇಲ್ಲಿ ಒಂದು ವರ್ಡ್ ಎ ಅಂತ ಕೊಟ್ಟಿನಿ, ಮುಂದ ಎನ್ ಇದ್ದಲ್ಲೇ 1 ಕೊಟ್ಟಿನಿ ಅಂತ ಇಟ್ಕೋರಿ. ಪವರ್ ಎಷ್ಟಿದೆ ರೀ ಇಲ್ಲಿ? ಪವರ್ ಎಷ್ಟಿದೆ ರೀ? ಹಂಗಂದ್ರೆ ಘಾತ ಸೂಚಿ ಎಷ್ಟಿದೆ ಅಂತಂದು ಕೇಳಿದ್ರೆ 1 ಇದು. ಸೊ ಹಿಂಗಿತ್ತಂದ್ರ ಇದಕ್ಕ ಲೀನಿಯರ್ ಪೊಲಿನಾಮಿಯಲ್ ಅಂತ ಏನಂತಾರ? ಹಾಗಾದ್ರೆ whose exponent is 1, then it is called it as what? Linear polynomial. Linear polynomial ಅಂದ್ರೆ ಏನಂತ ಕಲ್ತೀವಿ ಅಂತಂದ್ರೆ, whose power is 1. ಹೌದಾ? ಪವರ್ 1 ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ? ಲೀನಿಯರ್ polynomial. ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇನ್ನೊಂದು ತಗೊಂಡಿನಿ ನಾನು, ಏನೋ 2x² ಪ್ಲಸ್ 3x ಪ್ಲಸ್ 1 ಅಂತ ಐತಿ. ಪವರ್ ಎಷ್ಟಿದೆ ರೀ? ಪವರ್ ಎಷ್ಟಿದೆ? ಹೈಯೆಸ್ಟ್ ಪವರ್ ಎಷ್ಟಿದೆ ಇಲ್ಲ? 2. ಓಕೆ, ಸೊ ಘಾತ ಸೂಚಿ 2 ಇರುವುದರಿಂದ ಇದಕ್ಕೆ ನಾವೇನಂತೀವಿ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಏನಂತೀವಿ? ಹಾಗಾದ್ರೆ ವಾಟ್ ಈಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಪ್ರಶ್ನೆ ಕೇಳಿದ್ರೆ ಏನಂತೀವಿ? whose polynomial power is 2, then it is called it as. ಓಕೆ, ನೀವು ಹೀಗೆ ಹೇಳ್ಬಿಡ್ರಿ. 3 ಇತ್ತಂದ್ರೆ ಏನಂತಾರ ಹಂಗಂದ್ರೆ? ಎಸ್, ಕ್ಯೂಬಿಕ್ ಪಾಲಿನಾಮಿಯಲ್. ಹಾಗಾದ್ರೆ ಕನ್ನಡದಾಗ ಇದಕ್ಕೆ ರೇಖಾತ್ಮಕ ಅಂತಾರೆ. ಇದು ರೇಖಾತ್ಮಕ ಎಂತಂದ್ರೆ, ಇದು ರೇಖಾತ್ಮಕ ಬಹುಪದೋಕ್ತಿ ಅಂತ. ರೇಖಾತ್ಮಕ ಬಹುಪದೋಕ್ತಿ. ಇದಕ್ಕ ವರ್ಗ ಬಹುಪದೋಕ್ತಿ ಅಂತಾರ. ಇದಕ್ಕೇನಂತಾರ? ವರ್ಗ ಬಹುಪದೋಕ್ತಿ. ಇನ್ನೊಂದು ಯಾವುದು ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ax³ ಅಂತ ಬರೆದ್ವಿ ಅಂದ್ರ ಪವರ್ ಎಷ್ಟಿದೆ ಇಲ್ಲಿ? 3.
ಸೊ ಅದಕ್ಕೆ ನಾವೇನಂತೀವಿ ಅಂತಂದ್ರ ಕ್ಯೂಬಿಕ್ ಪಲ್ನಾಮ್. ಈಗ ಮೋರ್ ದ್ಯಾನ್ 3 ಮೇಲೆ ಇನ್ನೊಂದು ಬಂತು, 4 ಬಂತಂದ್ರ ಅದಕ್ಕೆ ನಾವು ಬೈ ಕ್ವಾಡ್ರಾಟಿಕ್ ಪಲ್ನಾಮಿ. ಮೋರ್ ದ್ಯಾನ್ ನೆಕ್ಸ್ಟ್ ಬಂದ್ರ ಅದಕ್ಕೆ ನಾವು ಯಾವ್ದು ಇರ್ತೈತಿ ಅದ್ರ ಮೇಲೆ ಪೊಲ್ನಾಮಿ ಹೆಸರು ಹೇಳ್ತೀವಿ. ಸೊ ಇದು ಎದ್ರ ಮೇಲೆ, ಜನರಲ್ ಫಾರ್ಮ್ ಆಫ್ ಪೊಲ್ನಾಮಿ ಮೇಲೆ ನಾವೇನ್ ಮಾಡಿದ್ವಿ, ದ ಕ್ಲಾಸಿಫಿಕೇಶನ್ ಆಫ್ ದಿ ಪೊಲ್ನಾಮಿಯಲ್. ಈ ಬೀಜೋಕ್ತಿಗಳನ್ನ ಏನ್ ಮಾಡಿದ್ವಿ ಅಂತಂದ್ರೆ ಡಿಫ್ರೆಂಟ್ ವರ್ಗಗಳನ್ನ ಮಾಡಿದ್ವಿ. ಒಂದನೇದು ರೇಖಾತ್ಮಕ ವರ್ಗ, ಘನ ಬಹುಪದೋಕ್ತಿ, ಇನ್ನೊಂದು ದ್ವಿರೂಪತೆ ಅಂತದ. ಬೈ ಕ್ವಾಡ್ರಾಟಿಕ್ ಅಂದ್ರೆ ದ್ವಿರೂಪತೆ, ಏನದು ಬಹುಪದೋಕ್ತಿ ಅಂತಾರೆ. ಸೊ ಹಂಗಂದ್ರೆ ಆರ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್? ವಾಟ್ ಈಸ್ ದ ಲೀನಿಯರ್? ಇದಕ್ಕೇನಂತಾರ ಲೀನಿಯರ್. ಇದಕ್ಕೇನಂತಾರ ಕ್ವಾಡ್ರಾಟಿಕ್. ಇದಕ್ಕೇನ್ರಿ ಕ್ಯೂಬಿಕ್. ಇನ್ನೊಂದಾದ್ರಿ ಬೈ ಕ್ವಾಡ್ರಾಟಿಕ್. ಈಗ ನಾವು ಇವು ಎಲ್ಲದ್ದು ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಲೀನಿಯರ್ ಪೊಲ್ನಾಮಿಯಲ್. ಹಾಗಾದ್ರೆ ಲೀನಿಯರ್ ಪೊಲ್ನಾಮಿಯಲ್ ಹಿಂಗ ಇರ್ಬೇಕ್ರಿ. ಏನಿರ್ಬೇಕು? ಹಿಂಗ ಇರ್ಬೇಕು ಅನ್ನೋದಕ್ಕ ನಾವೇನ್ ಮಾಡ್ತೀವಿ, ಸಪೋಸ್ ಪಿ ಆಫ್ ಎಕ್ಸ್ ಇತ್ತಂದ್ರ ಲೀನಿಯರ್ ಪೊಲ್ನಾಮಿಯಲ್ ಹೆಂಗಿರ್ತೈತಿ ಅಂದ್ರೆ AX ಪ್ಲಸ್ ಬಿ ಅಥವಾ AX ಪ್ಲಸ್ ಸಿ ಅಂತ ತಗೊಂತೀವಿ. ಹೂಸ್ ಪವರ್ ಈಸ್ ಏನಂಗಂದ್ರೆ 1, ವೇರ್ A ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ. ಓಕೆ ಸರ್, ಒಂದ್ ವೇಳೆ A ಈಸ್ ಈಕ್ವಲ್ ಟು 0 ಆದ್ರೆ ನಮ್ಗೇನಾಗೈತ್ರಿ? ಏನಾತ್ರಿ ಹಂಗಂದ್ರೆ? ಏನಾಕತಿ ಅವಾಗ? 0 ಆಗ್ಬಿಡ್ತೈತಿ. ಅವಾಗ ಸಿ ಅಷ್ಟೇ ಉಳಿತೈತಿ. ಕಾನ್ಸ್ಟೆಂಟ್ ಪೊಲ್ನಾಮಿಯಲ್ ಆಕತಿ. ಏನಕತ್ತಿದೆ? ಕಾನ್ಸ್ಟೆಂಟ್ ಪೊಲ್ನಾಮಿಯಲ್. ಹೂಸ್ ಪವರ್ ಈಸ್ 0, ದೆನ್ ಇಟ್ ಈಸ್ ವಾಟ್? ಕಾನ್ಸ್ಟೆಂಟ್ ಪೊಲ್ನಾಮಿಯಲ್. ಹಾಗಾದ್ರೆ ಪಿ ಆಫ್ ಇದು ಎದ್ರದ್ರಿ? ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್. ಹಂಗಂದ್ರೆ ರೇಖಾತ್ಮಕ ಸಮೀಕರಣದ ಮಾದರಿ ಏನಪ್ಪಾ ಅಂತ ಕೇಳಿದ್ರೆ AX ಪ್ಲಸ್ ಸಿ. ಅದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು AX ಸ್ಕ್ವೇರ್ ಪ್ಲಸ್ BX ಪ್ಲಸ್ ಸಿ. ಇದು ಯಾವ್ದ್ರ ಮಾದರಿ ಅಂತ ಕೇಳಿದ್ರೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳಿದ್ರೆ AX ಸ್ಕ್ವೇರ್ ಪ್ಲಸ್ BX ಪ್ಲಸ್ ಸಿ. ಅರ್ಥ ಆಯ್ತಾ? ಇದು ಏನ್ರಿ? ಇದು ಕ್ವಾಡ್ರಾಟಿಕ್ ಪೊಲ್ನಾಮಿಯಲ್. ಅದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು AX ಕ್ಯೂಬ್ ಪ್ಲಸ್ BX ಸ್ಕ್ವೇರ್ ಪ್ಲಸ್ CX ಪ್ಲಸ್ ಯಾವ್ದ್ರಿ? ಡಿ. ಇದು ಯಾವ್ದ್ರಿ ಅಂತ ಕೇಳಿದ್ರೆ ಇದು ಕ್ಯೂಬಿಕ್ ಪೊಲ್ನಾಮಿಯಲ್. ಇದು ಕ್ಯೂಬಿಕ್ ಪೊಲ್ನಾಮಿಯಲ್. ಅರ್ಥ ಆಯ್ತಾ? ಕ್ಯೂಬಿಕ್ ಪೊಲ್ನಾಮಿಯಲ್. ಇನ್ನೊಂದ್ ಯಾವ್ದ್ರಿ? ಲೀನಿಯರ್ ಪೊಲ್ನಾಮಿಯಲ್, ಕ್ವಾಡ್ರಾಟಿಕ್, ಕ್ಯೂಬಿಕ್. ರೇಖಾತ್ಮಕ ವರ್ಗ ಬಹುಪದೋಕ್ತಿ, ಇನ್ನೊಂದು ಘನ ಬಹುಪದೋಕ್ತಿ. ಹಾಗಾದ್ರೆ ಇದ್ರ ಎಕ್ಸಾಮ್ನಾಗ ಇದ್ರ ಮೇಲೆ ಏನ್ ಕ್ವಶನ್ ಕೇಳಬಹುದ್ರಿ ಅಂತ ಕೇಳಿದ್ರ, ರೇಖಾತ್ಮಕ ಅಥವಾ ಲೀನಿಯರ್ ಪೊಲ್ನಾಮಿಯಲ್ ಪವರ್ ಎಷ್ಟಿರ್ತೈತ್ರಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ವಾಟ್ ಈಸ್ ದ ಪವರ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳಿದ್ರೆ, ವಾಟ್ ಈಸ್ ದ ಪವರ್ ಆಫ್ ದಿ ಕ್ಯೂಬಿಕ್? ರೇಖಾತ್ಮಕ ರೇಖಾತ್ಮಕ ಬೀಜೋಕ್ತಿಯ ಧಾತುಸೂಚಿ ಎಷ್ಟಿರ್ತೈತೆ ಅಂದ್ರೆ 1. ಇದ್ರ ಮೇಲೆ ಪ್ರಶ್ನೆ ಬಿದ್ರ ಬರಿತೀರಾ? ಇದು 1 ಮಾರ್ಕ್ಸ್ ಕ್ವಶನ್. ಇದು ಓಕೆ, ಇದೇನಿದೆ? 1 ಮಾರ್ಕ್ಸ್ ಕ್ವಶನ್. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಡಿಗ್ರಿ ಆಫ್ ದಿ ಪೊಲ್ನಾಮಿಯಲ್. ಕಲ್ತೀನಲ್ಲ? ಏನ್ ಹೇಳಿದ್ರೆ ಡಿಗ್ರಿ ಆಫ್ ದಿ ಪೊಲ್ನಾಮಿಯಲ್ ಅಥವಾ ಮಹತ್ತಮ ಘಾತ ಅಂತಾರೆ ಕನ್ನಡದಲ್ಲಿ. ಏನಂತಾರೆ ಇದಕ್ಕ? ಮಹತ್ತಮ ಘಾತ. ಡಿಗ್ರಿ ಆಫ್ ದಿ ಪೊಲ್ನಾಮಿಯಲ್. ಡಿಗ್ರಿ ಆಫ್ ದಿ ಏನಿದೆ? ಪೊಲ್ನಾಮಿಯಲ್. ಹಾಗಾದ್ರೆ ಡಿಗ್ರಿ ಆಫ್ ದಿ ಪೊಲ್ನಾಮಿಯಲ್ ಅಥವಾ ಮಹತ್ತಮ ಘಾತ ಎಂದರೇನು ಅಂತ ಕೇಳಿದ್ರೆ, ಒಂದು ಚರಾಕ್ಷರದ ಗರಿಷ್ಠ ಘಾತ. ಒಂದು ಚರಾಕ್ಷರದ ಏನಿದೆ? ಗರಿಷ್ಠದ ದ ಹೈಯೆಸ್ಟ್ ಪವರ್ ಅಥವಾ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದಿ ಪೊಲ್ನಾಮಿಯಲ್. ಎಕ್ಸ್ಪೋನೆಂಟ್ ಆಫ್ ದಿ ಪೊಲ್ನಾಮಿಯಲ್. ಫಾರ್ ಎಕ್ಸಾಂಪಲ್, ಒಂದು ಪೊಲ್ನಾಮಿಯಲ್ AX ಸ್ಕ್ವೇರ್ ಪ್ಲಸ್ ಇದು BX ಟು ದಿ ಪವರ್ ಆಫ್ 4 ಅಂತ ಕೊಟ್ಟಿದ್ದೀನಿ ನಾನು. ಇದ್ರಾಗ ಚರಾಕ್ಷರ ಯಾವುದು? ಚರಾಕ್ಷರ ಎಕ್ಸ್. ಅಂದ್ರೆ ಚರಾಕ್ಷರ ಅಂದ್ರೆ ಏನು? ವೇರಿಯಬಲ್ ಎಷ್ಟು? ಎಕ್ಸ್. ಅದ್ರ ಪವರ್ ಹೈಯೆಸ್ಟ್ ಪವರ್ ಯಾವುದು?
ವಿಚ್ ಇಸ್ ದ ಹೈಯೆಸ್ಟ್ ಪವರ್ ಆಫ್ ದಿಸ್ ವೇರಿಯಬಲ್ ಅಂತ ಕೇಳಿದ್ರೆ 4. ದೇರ್ ಫೋರ್ ಇದರ ಡಿಗ್ರಿ ಎಷ್ಟಪ್ಪ ಅಂತಂದು ಕೇಳಿದ್ರೆ 4. ಅಂಡರ್ಸ್ಟ್ಯಾಂಡ್? ಸೊ ಹಾಗಾದ್ರೆ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂದ್ರೆ ದ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದಿ ಪೊಲಿನಾಮಿಯಲ್, ಒಂದು ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನ ಅದಕ್ಕೆ ಡಿಗ್ರಿ ಅಂತ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತಾರೆ. ಗೊತ್ತೈತಲ್ಲ? ಸೊ ಡಿಗ್ರಿ ಅಂದ್ರೆ ಗೊತ್ತಾಯ್ತಾ? ಡಿಗ್ರಿ ಅಂದ್ರೆ ಏನಂದಂಗಾಯ್ತು? ದ ಹೈಯೆಸ್ಟ್ ಪವರ್ ಆಫ್ ದಿ ಎಕ್ಸ್ಪೋನೆಂಟ್ ಇನ್ ದಿ ಪೊಲಿನಾಮಿಯಲ್, ಅಥವಾ ಒಂದು ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನ ನಾವೇನಂತೀವಿ? ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್, ಬಹುಪದೋಕ್ತಿಯ ಡಿಗ್ರಿ ಅಂತ ಕರೀತಾರೆ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಗುಡ್. ನೌ ಕಮ್ ಟು ದಿ ಪಾಯಿಂಟ್. ಇದ್ರ ಮೇಲೆ ಒಂದು ಮಾರ್ಕ್ಸ್ ಗ್ಯಾರಂಟಿ. ನಿಮ್ಗೆ ಇದ್ರ ಮೇಲೆ ಒಂದು ಕ್ವಶನ್ 100% ಕೇಳ್ತಾರೆ. ಏನ್ ಸ್ಟೇಜ್ ಐತೆ ಅಂತಂದ್ರ, ಇಲ್ಲೊಂದು ಪಿ ಆಫ್ ಎಕ್ಸ್ ಅಂತ ಕೊಡ್ತಾರ, ಒಂದು ax² ಪ್ಲಸ್ bx5 ಪ್ಲಸ್ ಸಿ ಅಂತ ಕೊಡ್ತಾರೆ. ಹಾಗಾದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್ ಪೊಲಿನಾಮಿಯಲ್ ಅಂತ ಕೇಳ್ತಾರೆ. ಹಾಗಾದ್ರೆ ಎಷ್ಟಂತ ಹೇಳ್ಬೋದು ಹೇಳ್ರಿ? ಇದ್ರಾಗ ಈ ಚರಾಕ್ಷರದ ಅತಿ ದೊಡ್ಡ ಗರಿಷ್ಠ ಘಾತ ಯಾವುದು ಅಂತ ಕೇಳಿದ್ರೆ 5. ಸೊ ಅದಕ್ಕೆ ಇದ್ರದ ಘಾತ ಎಷ್ಟಂಗಂದ್ರೆ 5 ಅಂತ. ಅರ್ಥ ಆಯ್ತಾ ಇದು? ಓಕೆ. ಸೊ ಇದ್ರ ಮೇಲೆ ಇಷ್ಟು ನಾನು ಹೇಳಿದ್ದೀನಲ್ಲ, ನಿಮಗೆ ಏನಾರ ಡೌಟ್ ಇದ್ರೆ ಕೇಳ್ಬೋದು. ಇಷ್ಟತನ ಹೇಳಿದ್ದು ಏನೇನು ಹೇಳಿದೆ ನಾನು? ಡಿಫರೆನ್ಸ್ ಬಿಟ್ವೀನ್ ದಿ ವಾಟ್, ಯಾವುದು? ಕಾನ್ಸ್ಟೆಂಟ್ ಮತ್ತೆ ವೇರಿಯಬಲ್, ಚರಾಕ್ಷರ ಮತ್ತು ಸ್ಥಿರಾಂಕ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಹೇಳಿದ್ದೀನಿ ಹೇಳಿ? ವಾಟ್ ಈಸ್ ದ ಡಿಫರೆನ್ಸ್ ಎಕ್ಸ್ಪ್ರೆಷನ್ ಅಂಡ್ ಈಕ್ವೇಶನ್. ಅದಾದ್ಮೇಲೆ ನೆಕ್ಸ್ಟ್ ಹೇಳಿನಿ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್ ಹೆಂಗಿರ್ತೈತಿ ಅಂತ. ಅದ್ರ ಮೇಲೆ ನಾವು ಟೈಪ್ಸ್ ಹೇಳಿದ್ವಿ. ಯಾವ್ಯಾವ ಟೈಪ್ ಅಂತ? ಲೀನಿಯರ್, ಕ್ವಾಡ್ರಾಟಿಕ್, ಮತ್ತೆ ಕ್ಯೂಬಿಕ್, ಬೈ ಕ್ವಾಡ್ರಾಟಿಕ್. ಅದಾಯ್ತು. ಅದಾದ್ಮೇಲೆ ಏನ್ ಹೇಳಿನಿ? ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಓಕೆ. ಸೊ ಇಷ್ಟು ಏನ್ ಹೇಳಿದ್ವಿ ನಾವು ಎಕ್ಸಾಮಿಗೆ. ಇದು ಅಗ್ದಿ ಇಂಪಾರ್ಟೆಂಟ್, ಒಂದು ಮಾರ್ಕ್ಸ್ ಅಗ್ದಿ ಈಸಿಯಾಗಿ ತಗೋಬಹುದು. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಯಾವ್ದು ಹೇಳಿ? ಜೀರೋಸ್ ಆಫ್ ದಿ ಪೊಲಿನಾಮಿಯಲ್. ಜೀರೋಸ್ ಆಫ್ ದಿ ಪೊಲಿನಾಮಿಯಲ್ಸ್ ಏನ್ ಹೇಳ್ರಿ? ಜೀರೋಸ್ ಆಫ್ ದಿ ಪೊಲಿನಾಮಿಯಲ್. ಅದಕ್ಕೆ ಕನ್ನಡದಾಗ ಬಹುಪದೋಕ್ತಿಯ ಶೂನ್ಯತೆ ಅಂತಾರ. ಬಹುಪದೋಕ್ತಿ ಏನ್ ಹೇಳ್ರಿ? ಶೂನ್ಯತೆ. ಬಹುಪದೋಕ್ತಿಯ ಶೂನ್ಯತೆ. ಈ ಜೀರೋ ಆಫ್ ದಿ ಪೊಲಿನಾಮಿಯಲ್ ಅಂತಂದ್ರೆ ಏನಂತಂದ್ರ, ಯಾವುದೇ ಒಂದು ಬಹುಪದೋಕ್ತಿಯ ಬೆಲೆ, ಯಾವ ಬೆಲೆಗೆ ಆ ಬಹುಪದೋಕ್ತಿಯ ಬೆಲೆ ಏನಾಗುತ್ತೆ? ಶೂನ್ಯ ಆಗ್ತತಿ. ಅದಕ್ಕೆ ನಾವೇನಂತೀವಿ ಅಂತಾರ? ಬಹುಪದೋಕ್ತಿಯ ಶೂನ್ಯತೆ. ಅಂದ್ರ ಯಾವುದೇ ಒಂದು ಎಕ್ಸ್ಪ್ರೆಷನ್ ತಗೊಂಡ್ರ ಆ ಎಕ್ಸ್ಪ್ರೆಷನ್ದಾಗ ಅಥವಾ ಪೊಲಿನಾಮಿಯಲ್ದಾಗ ಒಂದು ಬೆಲೆ ಕೊಟ್ವಿ ಅಂದ್ರ ಆ ಬೆಲೆಲಿಂದ ಅದು ಏನಾಗ್ಬೇಕದು? ಜೀರೋ ಆಗ್ಬೇಕು. ಸೊ ಜೀರೋ ಆತಂದ್ರ ಅದಕ್ಕೆ ನಾವೇನಂತೀವಿ? ಜೀರೋ ಆಫ್ ದಿ ಪೊಲಿನಾಮಿಯಲ್. ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಂಡು, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಮೈನಸ್ 2 ಅಂತ ಇದೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಮೈನಸ್ 2 ಅಂತ. ಈ ಎಕ್ಸ್ ಬೆಲೆ ಏನು ಕೊಟ್ರೆ ಇದು ಜೀರೋ ಆಕತಿ? ಫಸ್ಟ್ ನಾವೇನ್ ಮಾಡೋಣ? ಜೀರೋ ತಗೋಣ. ಎಕ್ಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ತುಂಬಿತ್ತಂದ್ರ 0 ಇಂಟು 2 ಅಂದ್ರೆ 0 ಆಯ್ತು. 0 ಮೈನಸ್ 2 ಅಂದ್ರೆ ಆನ್ಸರ್ -2 ಬಂತು. 0 ಬಂತನ್ರಿ? ಇಲ್ಲ, ಇದು ಅಲ್ಲ ಅಂದಂಗಾಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡು, ಸೊ ಅವಾಗ ಏನಾಯ್ತು? 2 ಇಂಟು 1 ಮೈನಸ್ 2. 2 1 2 ಮೈನಸ್ 2. ಆನ್ಸರ್ ಏನ್ ಬಂತು? ಯಾವ ಚರಾಕ್ಷರ ಬೆಲೆಯನ್ನ ತುಂಬಿದಾಗ ಅದರ ಬೆಲೆ ಯಾವುದು? ಬಹುಪದೋಕ್ತಿಯ ಬೆಲೆ ಏನಾಗಬೇಕು? ಶೂನ್ಯ ಆತಂದ್ರ ಅದಕ್ಕೆ ನಾವಿಂತ ಬಹುಪದೋಕ್ತಿಯ ಶೂನ್ಯತೆ. ಸೊ ವೆನೆವರ್ ದ
So you are putting the what value of the variable in this polynomial. You get it. It becomes what 0. Then it is called it as what 0 of the polynomial. ಹಾಗಾದ್ರೆ 0 of the polynomial ಅಂದ್ರೆ ಗೊತ್ತಾಯ್ತಾ? ಸೊ ಈಗ ಒಂದು ಎಕ್ಸಾಮ್ನಾಗ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಅಲ್ದ ಇನ್ನೊಂದು ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 3x ಪ್ಲಸ್ 1 ಅಂತ ಕೊಟ್ಬಿಟ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ ಆಫ್ 1 ಅಂತ ಕೊಟ್ಟಾರ. ಪಿ ಆಫ್ 1 ಹಂಗಂದ್ರೆ ಇದ್ರ ಅರ್ಥ ಏನ್ರಿ ಅಂತ ಕೇಳಿದ್ರೆ ಈ ಬೆಲೆಯನ್ನ ಎಲ್ಲಿಡಬೇಕಿದ್ರಾಗ ಚರಾಕ್ಷರದ ಬೆಲೆ ಇಟ್ಟಾಗ ಅದ್ರ ಬೆಲೆ ಬರ್ತೈತಲ್ಲ ಅದಕ್ಕೆ ನಾವೇನಂತೀವಿ ಅದ್ರ ವ್ಯಾಲ್ಯೂ, ಫೈಂಡ್ ದ ವ್ಯಾಲ್ಯೂ ಅಂತ ಕೇಳ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು ಹೇಳ್ರಿ, ಪಿ ಆಫ್ 1 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಇದ್ದಲ್ಲಿ ಸಾರಿ ಎಕ್ಸ್ ಸ್ಕ್ವೇರ್ ತಗೋಣ. ಸೊ ಎಕ್ಸ್ ಸ್ಕ್ವೇರ್ ತಗೊಂಡ್ರೆ ಇಲ್ಲಿ ಏನತ್ತ 1 ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಾಕತ್ತೆ ಹೇಳಿ 3 ಇಂಟು 1 ಪ್ಲಸ್ 1. ಸೊ 2 ಇಂಟು 1 ಸ್ಕ್ವೇರ್ ಅಂದ್ರೆ 1 ಇಂಟು 1. 1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 2 ಇಂಟು 2 ಅಂದ್ರೆ 2 ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ ಓಕೆ. ಸೊ ಹಾಗಾದ್ರೆ ಇದು ಏನಾಯ್ತು 1, ಇದು ಏನಾಯ್ತು 3, ಇದು 1. 2 1 2 ಪ್ಲಸ್ 3 ಪ್ಲಸ್ 1 ಆನ್ಸರ್ ಎಷ್ಟು? ಹಾಗಾದ್ರೆ ಪಿ ಆಫ್ 1 ದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಅದರ ಬೆಲೆ ಎಷ್ಟು ಅರ್ಥ ಆಯ್ತಾ? ಓಕೆ. ಈಗ ನಾವು ಇದನ್ನ ಈಗ ಇಷ್ಟತನ ನಾ ಏನ್ ಹೇಳಿದ್ದೀನಲ್ಲ ಇದನ್ನ ಸ್ಲೈಡ್ನಾಗ ನಾವು ನೋಡ್ಬೋದು. ಏದ ಸ್ಲೈಡ್ನಾಗ ಅದನ್ನ ತೋರಿಸ್ತೀನಿ ಸರ್. ಓಕೆ ಹಾ ಓಕೆ ಕ್ಲಿಯರ್. ಆ ಸ್ಲೈಡ್ಸ್ ನೆಕ್ಸ್ಟ್ ಸೆಷನ್ದಾಗ ತೋರಿಸ್ತೀವಿ ಅಂತ. ಇಲ್ಲಿ ನೋಡ್ರಿ, ಈಗ 0 ಶೂನ್ಯತೆ ಅಂದ್ರೆ ಗೊತ್ತಾಯ್ತು. ಅದರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಬೆಲೆ ಕೊಟ್ಟಾಗ ಎಕ್ಸ್ ಇದ್ ಬೆಲೆ ಕೊಟ್ಟಾಗ ಅದ್ರ ಬೆಲೆ ಹೆಂಗ್ ಕಂಡುಹಿಡಿಬೇಕು ಅನ್ನೋದು ಗೊತ್ತಾಯ್ತು. ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ ಒಂದ್ ಎಕ್ಸಾಮ್ದಾಗ. 2019ನೇ ಇಸ್ವಿದಾಗ ಈ ಪ್ರಶ್ನೆಯನ್ನ ಕೇಳಿದಾರ. ಏನಂತ, ವಾಟ್ ಈಸ್ ದ 0 ಆಫ್ ದಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಮೊದ್ಲಾಗಿ ಇದನ್ನ ಏನ್ ಮಾಡ್ಬೇಕು ನಾವು, ಅಪವರ್ತನ ಕ್ರಮದಿಂದ ಅಂದ್ರೆ ಫ್ಯಾಕ್ಟರೈಸೇಷನ್ ಪ್ರಕಾರ ಇದನ್ನ ಬಿಡಿಸ್ಬೇಕು. ಇದನ್ನ ಫ್ಯಾಕ್ಟರೈಸೇಷನ್ ಪ್ರಕಾರ ಅಂದ್ರೆ ನಿಮಗೆ ಹಿಂಗ್ ಕೊಟ್ಟಿದ್ರೆ ಬಿಡಿಸ್ಬೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಏನೋ ಕೊಟ್ಟಿದ್ರಂದ್ರೆ ಇದನ್ನ ಬಿಡಿಸಕ್ ಬರ್ತೈತಿ ನಿಮ್ಗೆ. ಯಾವುದು ಮಿಡಿಲ್ ಟರ್ಮ್ ಸ್ಪ್ಲಿಟ್ ಮಾಡಿ ಅಥವಾ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇದನ್ನ ಏನ್ ಮಾಡ್ಬೋದು, ಬಿಡಿಸ್ಬೋದು. ಬಟ್ ಇದು ಹೆಂಗಂತಂದ್ರ ಇದಕ್ಕೊಂದು ಟೆಕ್ನಿಕಲ್ ಕ್ಲೂ ಐತಿ. ಏನಂತಂದ್ರ ಎಕ್ಸ್ ಸ್ಕ್ವೇರ್ ನ ಯಾವ್ದಾರು ಒಂದು ಫಾರ್ಮುಲಾ ಐಡೆಂಟಿಟೀಸ್ ಅದಾವ. ಸೊ ಐಡೆಂಟಿಟೀಸ್ ಅಂತಂದ್ರೆ ಏನಂತಂದ್ರೆ ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕರೆಕ್ಟಾ? ಸೊ ಅವನ್ನ ಉಪಯೋಗಿಸ್ಕೊಂಡು ಇದನ್ನ ನಾವೇನ್ ಮಾಡ್ಬೇಕು, ಬಿಡಿಸ್ಬೇಕಾದ್ರೆ. ಹೆಂಗಂತಂದ್ರ ಫಾರ್ ಎಕ್ಸಾಂಪಲ್ ಇದನ್ನ ಹಿಂಗ್ ಬರಿತೀನಿ ನಾನು, √3 ಹೋಲ್ ಸ್ಕ್ವೇರ್ ಅಂತ. ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್.